ಮಹಾರಾಷ್ಟ್ರದಲ್ಲಿ ಮಳೆ ಆಗಿರೋ ಪರಿಣಾಮವಾಗಿ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಸಮಸ್ಯೆಯಾಗಿದೆ. ಭೀಮೆಯ ಅವಾಂತರ ಹೇಗಾಗಿದೆ, ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ಜನ ಎದುರಿಸ್ತಾ ಇದ್ದಾರೆ, ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಹಾರಾಷ್ಟ್ರದಲ್ಲಿ ಮಳೆ, ವಿಜಯಪುರದಲ್ಲಿ ನೆರೆ. ಮಹಾರಾಷ್ಟ್ರದ ಡ್ಯಾಂಗಳಿಂದ ಭೀಮಾ ನದಿಗೆ ನೀರು ಉಕ್ಕಿ ಹರಿಯುತ್ತಿರುವ ಭೀಮಾ ನದಿ ನೆರೆ ಆತಂಕ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಪರಿಣಾಮ ಮಹಾರಾಷ್ಟ್ರದ ಸೋಲಾಪುರ್ನಲ್ಲಿರುವ ಉಜ್ಜನಿ ಹಾಗೂ ವೀರ ಜಲಾಶಯದಿಂದ 2.60 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಭೀಮಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ಇದರ ಪರಿಣಾಮ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿಯುತ್ತಿದೆ. ಭೀಮಾ ನದಿ ಪಾತ್ರದ ಜನರು ಪ್ರವಾಹ ಎದುರಿಸುವಂತಾಗಿದೆ. ಜಿಲ್ಲೆಯ ಅಲಮೇಲ ತಾಲೂಕಿನ ಹಳೆಯ ತಾವರಖೇಡ ಗ್ರಾಮದಲ್ಲಿ ಅನೇಕ ಮನೆಗಳಿಗೆ ಭೀಮಾ ನದಿ ನೀರು ನುಗ್ಗಿದೆ. ಮನೆ ನೀರಿನಿಂದ ಜಲಾವೃತವಾಗಿದ್ದು ಮನೆಯಲ್ಲಿದ್ದ ದಿನಸಿ ಪದಾರ್ಥ, ಇತರೆ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಅಳಿದುಳಿದ ವಸ್ತುಗಳನ್ನ ಜನರು ತೆಗೆದುಕೊಂಡು ಸುರಕ್ಷಿತ ಜಾಗಗಳಿಗೆ ತೆರಳುತ್ತಿದ್ದಾರೆ. ಈಗ ನಾವು ವಿಜಯಪುರ ಜಿಲ್ಲೆಯ ಅಲಮೇಲ ತಾಲೂಕಿನಲ್ಲಿ ಬರುವಂತಹ ತಾವರಖೇಡ ಗ್ರಾಮ ಬರ್ತದೆ. ಆ ತಾವರಖೇಡ ಹಳೆಯ ಗ್ರಾಮ ಏನಿದೆ, ಆ ಹಳೆಯ ಗ್ರಾಮದಲ್ಲಿ ನೀವು ನೋಡ್ತಿರ್ಬೋದು, ದೃಶ್ಯಗಳು ತೋರಿಸ್ತಾ ಇದ್ದೀನಿ. ಯಾವ ರೀತಿ ಏನು ಅಂತಂದ್ರೆ ಮನೆಗಳೆಲ್ಲವೂ ಸಂಪೂರ್ಣವಾಗಿ ಏನಂತಂದ್ರೆ ನೀರಿನಲ್ಲಿ ಮುಳುಗಿ ಹೋಗಿದಾವೆ. ಈ ಮುಳುಗಿದ ತಕ್ಷಣ ಏನು ಅಂತಂದ್ರೆ ಈಗ ಜನರು ಏನಲ್ಲಿ ವಾಸವಾಗಿದ್ರು ಅಲ್ಲಿದ್ದಂತ ತಮ್ಮ ಮನೆಯಲ್ಲಿದ್ದಂತ ಏನೋ ಸಾಮಗ್ರಿಗಳಿದ್ದು ಆ ಸಾಮಗ್ರಿಗಳನ್ನ ತೆಗೆದುಕೊಂಡು ಈಗ ಹೊರಗಡೆ ಬರ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು, ಏನು ಮಂಡಿ ಹೋಗಿರೋವರೆಗೂ ಏನಂತಂದ್ರೆ ಸಂಪೂರ್ಣವಾಗಿ ನೀರಲ್ಲೇ ಮುಳುಗಿದ್ದಾರೆ. ಆ ಕಾರಣಕ್ಕಾಗಿ ಏನು ಅಂತಂದ್ರೆ ಈಗ ಜನರು ಕೂಡ ಹೊರಗಡೆ ಬರ್ತಾ. ನಿನ್ನೆ 3 ಗಂಟೆಗೆ ಬಂದದ್ರಿ, ರಾತ್ರಿ 3 ಗಂಟೆಗೆ ಬಂದದ. ಯಾವ ರೀತಿ ಈಗ ಅಂದ್ರೆ ನೀವು ಮನೇಲಿ ಇದ್ರಿ, ಏನ್ ತರ್ತಾ ಇದ್ರಿ? ಇವನ್ನೆಲ್ಲ ಸಾಮಾನುಗಳು ತರ್ತಾ ಇದ್ರಿ. ಮತ್ತೆ ಹುಳ ಉಪಡಿ ಎಲ್ಲ ಬರ್ತಾ ಇದ್ರಿ? ಹಾ, ಬರಾಕತ್ತಾವ್ರಿ. ಬಂದಿದ್ದವು? ಹಾ, ಬಂದಾವ್ರಿ. ಮತ್ತೆ ಚೇಳ್ ಬಂದಾವ್ರಿ. ಈಗ ಹಂಗೆ ಹೆದರಿಕೆ ಆಗ್ತಾ ಇದೆ? ಹೆದರಿಕೆ ಆಗ್ತಾ ಇದೆ. ಈ ಮನೆ ಎಲ್ಲಿ ಶಿಫ್ಟ್ ಮಾಡ್ತಾ ಇದ್ರಿ ನೀವು? ಎಲ್ಲಿ ಹೊರಗಡೆ? ಪುನರ್ವಸತಿ ಕೇಂದ್ರ. ಪುನರ್ವಸತಿ ಕೇಂದ್ರ ಮಾಡಿದ ಅಲ್ಲಿ ಹೊರಟಿದ್ರಿ. ಈಗ ಎಷ್ಟು ಮನೆ ಇದಾವ ನಿಮ್ಮ? ಇದೇ ರೀತಿ ಎಷ್ಟು ಮನೆ ಇದಾವ? ನಮ್ಮ ಈಗ 4 ಮನೆ ಅದಾವ್ರಿ. 4 ಮನೆ ಅದಾವ್ರಿ. ಈಗೆಲ್ಲ ಮನಿ ಸಾಮಾನು ಎಲ್ಲ ಶಿಫ್ಟ್ ಮಾಡ್ತೀವಿ? ಹಾ, ಶಿಫ್ಟ್ ಮಾಡಕತ್ತೀವಿ. ಈಗ ಬೆಳಿಗ್ಗೆ ಮತ್ತೆ ನೀರೇನು ಜಾಸ್ತಿ ಆಗ್ತಾವ ಅಂತ ಹೇಳಿದ್ರೆ? ಜಾಸ್ತಿ ಆತಾವ ಅಂತ ಹೇಳ್ತಾರಿ, ಒಬ್ರು ಆತಾವ ಅಂತ ಹೇಳ್ತಾರಿ, ಒಬ್ರು ಇಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಯಾವ ರೀತಿ ಆತಂಕ ಕಾಡ್ತದೆ? ನಮ್ಗೆ ಭಯ ಆಗಕತ್ತೀರಿ. ಭೀಮಾ ನದಿಯಲ್ಲಿ ನೆರೆ ಭೀತಿ ಒಂದ್ ಕಡೆ ಆದ್ರೆ ವಿಜಯಪುರ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಇದ್ದು ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಅಪಾರ ನೀರು, ಕಲಬುರಗಿಯಲ್ಲೂ ನೆರೆ, ಗ್ರಾಮಗಳ ಸಂಪರ್ಕ ಕಡಿತ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆ ಕಲಬುರಗಿಯಲ್ಲಿ ಹರಿಯುವ ಭೀಮಾ ನದಿ ಉಕ್ಕಿ ಹರಿಯುತ್ತಿದೆ. ಪರಿಣಾಮ ಜೇವರ್ಗಿ ತಾಲೂಕಿನ ಮಾಹೂರ ಗ್ರಾಮದ ಸಂಪರ್ಕ ಕಡಿತಗೊಂಡಿದೆ. ಇಡೀ ಮಾಹೂರ ಗ್ರಾಮವನ್ನ ಭೀಮಾ ನದಿ ನೀರು ಆವರಿಸಿದೆ. ಭೀಮಾ ನದಿ ಪ್ರವಾಹಕ್ಕೆ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಮೊಣಕಾಲುದ್ದ ನೀರಿನಲ್ಲಿ ತಂದೆಯೋರ್ವ ಮಗಳನ್ನ ಹೆಗಲ ಮೇಲೆ ಕೂರಿಸಿಕೊಂಡು ನದಿ ದಾಟಿಸಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗಾಣಗಪುರದ ಸಂಗಮ ಕ್ಷೇತ್ರದ ಪಾರಾಯಣ ಮಂಟಪಕ್ಕೂ ಭೀಮಾ ನದಿ ನೀರು ನುಗ್ಗಿದೆ. ಸ್ನಾನಘಟ್ಟ ಮೀರಿ ಇದೀಗ ಪಾರಾಯಣ ಮಾಡೋ ಜಾಗಕ್ಕೂ ಭೀಮಾ ನದಿ ನೀರು ನುಗ್ಗಿದೆ. ಪರಿಣಾಮ ಭೀಮಾ ನದಿಯಲ್ಲಿ ಪ್ರವಾಹ ಕಡಿಮೆಯಾಗುವವರೆಗೂ ತಾತ್ಕಾಲಿಕವಾಗಿ ಸಂಗಮದಲ್ಲಿದ್ದ ಪಾರಾಯಣ ಸ್ಥಳದಲ್ಲಿ ಪಠಣಕ್ಕೆ ತಡೆ ನೀಡಲಾಗಿದೆ. ಇನ್ನು ಭೀಮಾ ನದಿಗೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸೊನ್ನಾ ಬ್ಯಾರೇಜ್ನಿಂದಲೂ 3,40,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಪರಿಣಾಮ ಭೀಮಾ ನದಿಯ ಅಪಾರ ನೀರು ಘತ್ತರಗ ಗ್ರಾಮದ ಕೆಲ ಮನೆ, ಪಶು ಚಿಕಿತ್ಸಾಲಯಕ್ಕೂ ಆವರಿಸಿದೆ. ನದಿ ತೀರದಲ್ಲಿದ್ದ ಪಶು ಆಸ್ಪತ್ರೆ ಜಲಾವೃತವಾಗಿದೆ. ಭೀಮಾ ನದಿಯಲ್ಲಿ ಪ್ರವಾಹಕ್ಕೆ ಸಿಲುಕಿದ ಸಂತ್ರಸ್ತರು ನಮಗೆ ಶಾಶ್ವತ ಪರಿಹಾರ ಕಲ್ಪಿಸಿ ಅಂತ ಡಿಸಿ ಕಾಲಿಗೆ ಬಿದ್ದು ಮನವಿ ಮಾಡಿದ್ದಾರೆ. ಪ್ರವಾಹ ಪೀಡಿತ ಅಫಜಲ್ಪುರದ ಮಣ್ಣೂರು ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಘೌಜಿಯಾ ಭೇಟಿ ನೀಡಿದ ವೇಳೆ ಸಂತ್ರಸ್ತರು ಅಳಲು ತೋಡಿಕೊಂಡಿದ್ದಾರೆ. 1000 ವರ್ಷವಾದ್ರೂ ಸಾವು ತಪ್ಪಲ್ಲ, ನಮ್ಮ ಮನೆ ಮುಳುಗೋದು ನಿಲ್ಲಲ್ಲ, ಹೀಗಾಗಿ ನಮಗೆ ಶಾಶ್ವತ ಪರಿಹಾರ ಕಲ್ಪಿಸಿ ಬೇರೆಡೆ ಸ್ಥಳಾಂತರ ಮಾಡುವಂತೆ ಡಿಸಿ ಕಾಲಿಗೆ ಬಿದ್ದು ಮನವಿ ಮಾಡಿದ್ದಾರೆ. ಈ ವೇಳೆ ಕಾಲಿಗೆ ಬೀಳಬೇಡಿ, 2-3 ದಿನ ಕಳೆಯಲಿ, ಚರ್ಚೆ ಮಾಡೋಣ ಅಂತ ಸಂತ್ರಸ್ತರನ್ನ ಜಿಲ್ಲಾಧಿಕಾರಿ ಸಮಾಧಾನ ಮಾಡಿದ್ದಾರೆ. ಹೋಗ್ಲಿ, ಇದೆಲ್ಲ ಪ್ರವಾಹದ ಸಂದರ್ಭ, ಅದಾದ್ಮೇಲೆ ಜನರಲ್ ಬಾಡಿ ಮೀಟಿಂಗ್ ಮಾಡಿ ರೆಸಲ್ಯೂಷನ್ ಮಾಡಿ ಪ್ರಸ್ತಾವನೆ ಕಳಿಸಿ ಫಾಲೋ ಮಾಡೋಣ. ಕಲಬುರಗಿ ನಗರದಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ನಗರದ ಶಹಾಬಜಾರ ಬಡಾವಣೆಯ ಮರಗಮ್ಮ ದೇವಸ್ಥಾನದ ಬಳಿಯ ಬೃಹದಾಕಾರದ ಬೇವಿನ ಮರವೊಂದು ಧರೆಗುರುಳಿದೆ. ವಿದ್ಯುತ್ ಕಂಬ ಸಹ ಧರಶಾಹಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣ ಹಾನಿಯಾಗಿಲ್ಲ. ಒಂದು ಬೈಕ್ ಹಾಗೂ ಒಂದು ಕಾರು ಜಖಂಗೊಂಡಿದೆ. ಇನ್ನು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರುಸಣಗಿ ಬ್ರಿಡ್ಜ್ ಕಂ ಬ್ಯಾರೇಜ್
ಬ್ಯಾರೇಜ್ನಿಂದ ಭೀಮಾ ನದಿಗೆ ಅಪಾರ ನೀರು ಬಿಡುಗಡೆ ಮಾಡಲಾಗಿದೆ. ಬ್ಯಾರೇಜ್ನ 24 ಗೇಟ್ ಓಪನ್ ಮಾಡಿ ನೀರು ಬಿಡುಗಡೆ ಮಾಡಲಾಗಿದೆ. ಅಪಾಯದ ಮಟ್ಟ ಮೀರಿ ಭೀಮಾ ನದಿ ಹರಿಯುತ್ತಿದ್ದು, ನದಿ ಪಾತ್ರದಲ್ಲಿರುವ ಜಮೀನಿನ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಿದ್ದು ರಾಜ್ಯದಲ್ಲಿ ಅವಾಂತರಗಳನ್ನು ಸೃಷ್ಟಿಸುತ್ತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.